ನಮಸ್ತೆ ವೀಕ್ಷಕರೇ, ಪ್ರಜಾ ಕರ್ನಾಟಕ ಟಿವಿಗೆ ಸ್ವಾಗತ. ಧಾರ್ಮಿಕ ಕೇಂದ್ರಗಳಲ್ಲಿ ಇರುವ ಶಕ್ತಿ ದೇವತೆಗಳ ನಿರಂತರ ಆರಾಧನೆಯಿಂದ ಕಾಲಕಾಲಕ್ಕೆ ಮಳೆ ಬೆಳೆ ಹೆಚ್ಚಾಗಿ ಜನ ಜಾನುವಾರುಗಳಿಂದ ಹಿಡಿದು ಸಕಲ ಜೀವರಾಶಿಗಳು ಕೂಡ ಸಮೃದ್ಧಿ ಹೊಂದಿವೆ ಎಂದು ನೂತನ ದೊಡ್ಡಬಳ್ಳಾಪುರ ಉಪವಿಭಾಗ ಅಧಿಕಾರಿ ಎಸ್.ಎಚ್. ದುರ್ಗಾಂಬ ತಿಳಿಸಿದರು. ದೇವನಹಳ್ಳಿ ಪಟ್ಟಣದ ಶ್ರೀ ಚೌಡೇಶ್ವರಿ ದೇವಸ್ಥಾನದಲ್ಲಿ ಅಕ್ಷಯ ತೃತೀಯ ಆಷಾಢ ಮಾಸದ ಶುಕ್ರವಾರ ಶನಿವಾರದಂದು ಸತ್ಯನಾರಾಯಣ ಪೂಜೆ ಹಾಗೂ ಅನ್ನಸಂತರ್ಪಣಾ ಸಮಾರಂಭದಲ್ಲಿ ದೊಡ್ಡಬಳ್ಳಾಪುರ ವಿಭಾಗಾಧಿಕಾರಿ ಎಸ್.ಎಚ್. ದುರ್ಗಾಂಬ ಅವರು ಭೇಟಿ ನೀಡಿ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ ತಾಲೂಕುಗಳಿಗೆ ಭೇಟಿ ನೀಡಿ ಸರ್ಕಾರದ ಜಮೀನು ಹಾಗೂ ಕೃಷಿ ಜಮೀನು ರಕ್ಷಣೆ ಸಂಬಂಧ ನಮ್ಮ ಕಂದಾಯ ಇಲಾಖೆ ಸಿಬ್ಬಂದಿಗಳ ಸಭೆ ಕರೆದು ಪ್ರಕರಣಗಳನ್ನು ಇತ್ಯರ್ಥಪಡಿಸುವಂತೆ ಸೂಚಿಸಲಾಗಿದೆ. ರೈತರಿಗೆ ನಮ್ಮ ವ್ಯಾಪ್ತಿಯಲ್ಲಿ ಬರುವ ಪ್ರಕರಣಗಳಿಗೆ ಕಾನೂನು ಚೌಕಟ್ಟಿನಲ್ಲಿ ಬಗೆಹರಿಸುವೆ. ವಿವಿಧ ಜಿಲ್ಲೆಗಳಲ್ಲಿ ಈಗಾಗಲೇ ಮಾಧ್ಯಮದವರಿಗೆ ವಸತಿಗಾಗಿ ನಿವೇಶನ ಹಾಗೂ ಭವನ ಸಂಬಂಧ ಸರ್ಕಾರಿ ಜಾಗಗಳನ್ನು ಮಂಜೂರು ಮಾಡಿ ಹೇಳುವುದು ಗಮನಕ್ಕೆ ಬಂದಿದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ ಸರ್ಕಾರಿ ಜಮೀನು ಗುರುತಿಸಿ ಸಂಬಂಧಪಟ್ಟ ಆಯಾ ತಾಲೂಕಿನ ದಂಡಾಧಿಕಾರಿಗಳ ಜೊತೆ ಚರ್ಚಿಸಿ ಕ್ರಮ ವಹಿಸಲಾಗುವುದೆಂದರು. ಕಂಟಿನ್ಯೂಸ್ ಆಗಿ ನನ್ನ ನ್ಯಾಯಾಲಯ ಪ್ರಕರಣಗಳನ್ನ ವಿಚಾರಣೆ ನಡೆಸ್ತಾ ಇದ್ದೀನಿ. ಹಾಗಾಗಿ ಅಳತೆ ಕಾರ್ಯ ಮಾಡ್ತಾ ಇದ್ದೀನಿ. ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ಕ್ರಿಯಾ ಯೋಜನೆನ ರೂಪುರೇಷೆ ಮಾಡಿಕೊಂಡು ತಾಲೂಕು ಪಂಚಾಯತಿ ಹಾಗೂ ಗ್ರಾಮ ಪಂಚಾಯತಿ ಅದೇ ಪರ್ಟಿಕ್ಯುಲರ್ ಕಂಪ್ಲೇಂಟ್ಸ್ನ ನಾನು ಸ್ವಲ್ಪ ಪರಿಶೀಲನೆ ಮಾಡಿ ಏನು ಕ್ರಮ ಕೊಡಬೇಕು ಅಂತ ನಾನು ಚರ್ಚೆ ಮಾಡಿ ಕ್ರಮ ಕೊಡ್ತೀನಿ. ಆಗಿರೋದ್ರಿಂದ ಅಂಥದ್ದೇನು ನಡೀತಾ ಇಲ್ಲ. ಮುಂದಿನ ದಿನಗಳಲ್ಲಿ ನಮಗೇನಿದೆ ನಿಯಮಾನುಸಾರ ಕಾನೂನಲ್ಲಿ ನನಗೇನು ಅವಕಾಶ ಇದೆ ಅದ್ರ ಪ್ರಕಾರ ಮಾತ್ರ ನಾನು. ಈ ಸಂದರ್ಭದಲ್ಲಿ ದೇವನಹಳ್ಳಿ ಪುರಸಭಾ ಸದಸ್ಯ ಮುನಿಕೃಷ್ಣ, ಶ್ರೀ ಚೌಡೇಶ್ವರಿ ದೇವಾಲಯದ ಟ್ರಸ್ಟಿನ ಪದಾಧಿಕಾರಿಗಳಾದ ಗಂಗಾಧರಪ್ಪ, ಜಯರಾಮ್, ಪಾಪಣ್ಣ, ಭಕ್ತಾದಿಗಳಾದ ಮಂಜುನಾಥ್, ಮುತ್ತುಕುಮಾರ್, ಮುನಿರಾಜು ಸೇರಿದಂತೆ ನೂರಾರು ಮಹಿಳೆಯರು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು.